Determinants of price elasticity of demand. The factor which affect the price elasticity of demand is called determinants of price elasticity of demand. Determinants of price elasticity of demand ಅಂದ್ರೆ ಏನಪ್ಪ ಅಂದರೆ ಫ್ಯಾಕ್ಟರ್ ವಿಚ್ ಎಫೆಕ್ಟ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡಿಗೆ ಸ್ವಲ್ಪ ಫ್ಯಾಕ್ಟರ್ಗಳು ಎಫೆಕ್ಟ್ ಮಾಡ್ತಾವೆ. ಅದಕ್ಕೆ ಏನಂತಾರೆ ಅಂದ್ರೆ ಡೆಟರ್ಮಿನೆಂಟ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರೀತಾರೆ. ಹಾಗಾದ್ರೆ ಅವು ಡೆಟರ್ಮಿನೆಂಟ್ಸ್ಗಳು ಯಾವ್ಯಾವ ಅಂತ ಹೇಳಿ ಈಗ ನೋಡೋಣ. ಒಂದನೇದು ನೇಚರ್ ಆಫ್ ಗೂಡ್, ಎರಡನೇದು ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್, ಮೂರನೇದು ಇನ್ಕಮ್ ಆಫ್ ಎ ಕನ್ಸ್ಯೂಮರ್, ನಾಲ್ಕನೇದು ಹ್ಯಾಬಿಟ್ಸ್, ಐದನೇದು ಪ್ರೈಸ್ ಆಫ್ ಎ ಗೂಡ್, ಆರನೇದು ವೆರೈಟಿ ಆಫ್ ಯೂಸರ್ಸ್, ಏಳನೇದು ಮಾರ್ಕೆಟ್ ಅವೇರ್ನೆಸ್. ಇವು ಡೆಟರ್ಮಿನೆಂಟ್ಸ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅವ. ಒಂದನೇದು ನೇಚರ್ ಆಫ್ ಗೂಡ್ಸ್. ನೇಚರ್ ಆಫ್ ಗೂಡ್ಸ್ ಅಂದ್ರೆ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಗೂಡ್ಸ್. ಫಾರ್ ಎಕ್ಸಾಂಪಲ್, rice, wheat, sugar and milk etc. are essential for life. The demand for such goods not change much in response to change in their price. Here the demand for such good is inelastic. ಇಲ್ಲಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದ್ರೆ ನೇಚರ್ ಆಫ್ ಗೂಡ್ ಮೇಲೆ. ಅಂದ್ರೆ ಗೂಡ್ ಹೆಂಗದ. ಫಾರ್ ಎಕ್ಸಾಂಪಲ್, ರೈಸ್, ವೀಟ್, ಶುಗರ್, ಮಿಲ್ಕ್ ಆರ್ ಎಸೆನ್ಷಿಯಲ್ ಫಾರ್ ಲೈಫ್. ಇವೆಲ್ಲ ನಾವು ದಿನನಿತ್ಯ ಬಳಸ್ತಿದ್ದೆವು. ಇಂಥ ಗೂಡ್ಗಳದು ಡಿಮ್ಯಾಂಡ್ ಅಷ್ಟೇನು ಚೇಂಜ್ ಆಗಂಗಿಲ್ಲ. ಅಕಸ್ಮಾತ್ ಅದ್ರದ್ದು ಏನ್ರಿ ಪ್ರೈಸ್ ಹೆಚ್ಚರಾಯಿತು ಕಮ್ಮಾಯಿತು ಅಂದ್ರೆ ಅದ್ರದ್ದು ಏನು ಭೀ ಡಿಮ್ಯಾಂಡ್ ಚೇಂಜ್ ಆಗಂಗಿಲ್ಲ. ಅದ್ರ ಡಿಮ್ಯಾಂಡ್ ಅಷ್ಟೇ ಇರ್ತದೆ. ಯಾಕಂದ್ರೆ ನಾವು ಇವು ಪ್ರಾಡಕ್ಟ್ಗಳು ದಿನ ಯೂಸ್ ಮಾಡ್ತಿದ್ದೆವು. ರೈಸ್ ನಾವು ದಿನ ಯೂಸ್ ಮಾಡ್ತಿದ್ದೆವು. ದಿನ ಅಡುಗೆ ಮಾಡೋ ಮುಂದೆ ರೈಸ್ ಯೂಸ್ ಮಾಡ್ತಿದ್ದೆವು. ವೀಟ್ನೂ ದಿನ ಯೂಸ್ ಮಾಡ್ತಿದ್ದೆವು. ಶುಗರ್ ದಿನ ಚಹಾ ಕುಡಿಯೋ ಸಲಿಂದ ಶುಗರ್ ಅಂತೂ ಯೂಸೇ ಮಾಡ್ತಿದ್ದೆವು. ಮಿಲ್ಕ್, ಚಹಾ ಮಾಡ್ಲಿಕ್ಕೆ ಹಾಲು ಬೇಕೇ ಬೇಕು. ಇಂಥ ಗುಡ್ಸ್ಗಳದು ಡಿಮ್ಯಾಂಡ್ ಒಟ್ಟು ಚೇಂಜ್ ಆಗಂಗಿಲ್ಲ. ಅದರ ಪ್ರೈಸ್ ಚೇಂಜ್ ಆದ್ರೆ ಭೀ ಡಿಮ್ಯಾಂಡ್ ಅಷ್ಟು ಚೇಂಜ್ ಆಗಂಗಿಲ್ಲ. ಚೇಂಜ್ ಆಗ್ತದಾದ್ರೆ ಸ್ವಲ್ಪ ಆಗ್ತದೆ, ಹೆಚ್ಚಿಗೆ ಆಗಂಗಿಲ್ಲ. ಹಿಯರ್ ದ ಡಿಮ್ಯಾಂಡ್ ಫಾರ್ ಸಚ್ ಗೂಡ್ಸ್ ಈಸ್ ಇನ್ಎಲಾಸ್ಟಿಕ್. ಇಂಥ ಗೂಡ್ಸ್ಗಳದು, ಇಂಥ ಪ್ರಾಡಕ್ಟ್ಗಳದು ಡಿಮ್ಯಾಂಡ್ ಏನಾಗಿರ್ತದೆ ಅಂದ್ರೆ ಇನ್ಎಲಾಸ್ಟಿಕ್ ಆಗಿರ್ತದೆ. ಇನ್ಎಲಾಸ್ಟಿಕ್ ಅಂದ್ರೆ ಏನಂತ ಹೇಳಿ ನಾನು ನಿಮಗೆ ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ಯಾರು ವಿಡಿಯೋ ನೋಡಿಲ್ಲ ಅದು ನೋಡ್ರಿ. ಎರಡನೇದು ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್. ದ ಡಿಮ್ಯಾಂಡ್ ಬಿಕಮ್ಸ್ ಎಲಾಸ್ಟಿಕ್ ಇಫ್ ದೇರ್ ಈಸ್ ಎ ಅವೈಲಬಿಲಿಟಿ ಆಫ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಬಿಕಾಸ್ people compare substitute goods and cheaper goods are purchased. For example, toothpaste, matchbox etc. If a good has no substitute, demand becomes inelastic. ಇಲ್ಲಿ ಡಿಮ್ಯಾಂಡ್ ಏನಾಗಿರ್ತದೆ ಅಂದ್ರೆ ಎಲಾಸ್ಟಿಕ್ ಇರ್ತದೆ, ಅಂದ್ರೆ ಚೇಂಜ್ ಆಗ್ತದೆ. ಯಾಕಂದ್ರೆ ಜನರು ಎಂಥವು ಗೂಡ್ಸ್ ಪರ್ಚೇಸ್ ಮಾಡ್ತಾರಂದ್ರೆ, ಫಾರ್ ಎಕ್ಸಾಂಪಲ್ ಟೂತ್ಪೇಸ್ಟ್ ಒಳಗೆ ಭಾಳ ವೆರೈಟಿ ಅವ. ಟೂತ್ಪೇಸ್ಟ್ ಅಂದ್ರೆ ಒಂದೇ ಅಂತೂ ಇಲ್ಲ, ಭಾಳವ. ಅದು ಪತಂಜಲಿದರೆ ಇರ್ಬೋದು, ಇಲ್ಲ ಕೋಲ್ಗೇಟ್ರಿ ಇರ್ಬೋದು, ಇಲ್ಲ ಬಬೂಲ್ರಿ ಇರ್ಬೋದು. ಇವುದ್ರೊಳಗೆ ಯಾವಾಗ ಪ್ರೈಸ್ ಕಮ್ಮಿ ಇರ್ತದೆ ನೋಡು, ಅಂಥ ಗೂಡ್ಸ್ ಏನು ಮಾಡ್ತಾರೆ, ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ಆ ಗೂಡ್ ಬದಲಾಗಿ ಬೇರೆ ಗೂಡನ್ನು ಪರ್ಚೇಸ್ ಮಾಡೋದು. ಕೆಲಸ ಒಂದೇ ಮಾಡ್ತದ. ಈಗ ಟೂತ್ಪೇಸ್ಟ್ ಒಳಗೆ ಹೇಳೋದಲ್ಲ, ಒಂದು ಪತಂಜಲಿದು, ಕೋಲ್ಗೇಟ್. ಈಗ ಪತಂಜಲಿ ರೇಟ್ ಹೆಚ್ಚಿಗಿತ್ತು ಅಂದ್ರೆ ಕೋಲ್ಗೇಟ್ ತೊಗೋತಾರೆ. ಇಲ್ಲ ಟೂತ್ಪೇಸ್ಟ್ ಒಳಗೆ ಬರೀ ಪತಂಜಲಿ ಇಷ್ಟೇ ಅದ ಅಂದ್ರೆ ಪತಂಜಲಿ ತೊಗೋಬೇಕಾಗ್ತದೆ. ಇಲ್ಲಿ ಮುಂದೆ ಕೊಟ್ಟಾರ ನೋಡಿ, ಇಫ್ ಎ ಗೂಡ್ ಹ್ಯಾಸ್ ನೋ ಸಬ್ಸ್ಟಿಟ್ಯೂಟ್ ಡಿಮ್ಯಾಂಡ್ ಬಿಕಮ್ ಇನ್ಎಲಾಸ್ಟಿಕ್. ಅಂದ್ರೆ ಡಿಮ್ಯಾಂಡ್ ಯಾವಾಗ ಚೇಂಜ್ ಆಗಲ್ಲ ಅಂದ್ರೆ ಒಂದೇ ಗೂಡ್ ಇದ್ದಿತ್ತಪ್ಪ, ಎರಡು ಇದ್ದಿದ್ದಿಲ್ಲ, ಐಟಮ್ಸ್ಗಳು ಎರಡು ಇದ್ದಿದ್ದಿಲ್ಲ ಅಂದ್ರೆ ಅವಾಗ ಡಿಮ್ಯಾಂಡ್ ಚೇಂಜ್ ಆಗಂಗಿಲ್ಲ, ಅಷ್ಟೇ ಇರ್ತದೆ ಡಿಮ್ಯಾಂಡ್. ಪತಂಜಲಿದು ಒಂದೇ ಟೂತ್ಪೇಸ್ಟ್ ಇತ್ತು ಅಂದ್ರೆ ಪತಂಜಲಿದೇ ತೊಗೊಂಡು ಬರಬೇಕು. ಇಲ್ಲ ಕೋಲ್ಗೇಟ್ದು ಇದ್ದಿತ್ತು, ಪತಂಜಲಿ ಇದ್ದಿದ್ದಿಲ್ಲ ಅಂದ್ರೆ ಕೋಲ್ಗೇಟ್ದು ಒಂದೇ ತರಬೇಕು. ಅದು ರೇಟ್ ಎಷ್ಟು ಇರ್ತದೆ ಅಷ್ಟು ಕೊಟ್ಟು ತರಬೇಕು. ಇಂಥ ಸಿಚುವೇಶನ್ಯಾಗ ಡಿಮ್ಯಾಂಡ್ ಏನಾಗಿರ್ತದೆ ಅಂದ್ರೆ ಇನ್ಎಲಾಸ್ಟಿಕ್ ಆಗಿರ್ತದೆ.
ಮೂರನೇದು ಇನ್ಕಮ್ ಆಫ್ ಎ ಕನ್ಸ್ಯೂಮರ್. People with less income, their demand will be more elastic, and people with high income, their demand will be inelastic because rich people can buy good at any price. ಯಾರ ಬಲ್ಲಿ ರೊಕ್ಕ ಸ್ವಲ್ಪ ಇದ್ದಿರ್ತಾವ ಅವ್ರ ಡಿಮ್ಯಾಂಡ್ ಏನಿರ್ತದೆ ಮೋರ್ ಎಲಾಸ್ಟಿಕ್ ಇರ್ತದೆ. ಯಾರ್ದು ಇನ್ಕಮ್ ಹೆಚ್ಚಿಗೆ ಇದ್ದಿರ್ತದೆ ಅವ್ರ ಡಿಮ್ಯಾಂಡ್ ಏನಿರ್ತದೆ ಇನ್ಎಲಾಸ್ಟಿಕ್ ಇರ್ತದೆ. ಯಾಕಂದ್ರೆ ಯಾರ ಬಲ್ಲಿ ರೊಕ್ಕ ಇರ್ತಾವ ಅವರು ಅದ್ರ ರೇಟ್ ಎಷ್ಟಾಕಿರಲ್ಲ, ಯಾಕೆ ಖರೀದಿ ಮಾಡ್ತಾರೆ ಅವರು. ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮಗೊಂದು ಲ್ಯಾಪ್ಟಾಪ್ ತೊಗೊಳೋದ, ಆದ್ರೆ ಲ್ಯಾಪ್ಟಾಪ್ ರೇಟ್ ಏನಿರ್ತದೆ ಹೈ ಇರ್ತದೆ. ಅದಕ್ಕೆ ನೀವೇನು ಮಾಡ್ತೀರಿ, ಬೇಡ ಲ್ಯಾಪ್ಟಾಪ್ ಬದಲಿ ಏನು ಮಾಡಮಿ ಕಂಪ್ಯೂಟರ್ ತೊಗೊಳಮಿ ಅಂತೀರಿ ನೀವು, ಅದಕ್ಕೆ ಕಂಪ್ಯೂಟರ್ ತೊಗೋತೀರಿ. ಆದ್ರೆ ರಿಚ್ ಪೀಪಲ್ ಹಂಗಿರಂಗಿಲ್ಲ, ಅದರ ರೇಟ್ ಎಷ್ಟಾಗಿರಂಗಿಲ್ಲ, ಅದು ಖರೀದಿನೇ ಮಾಡ್ತಾರೆ ಅವರು. ಇಂಥ ಸಿಚುವೇಶನ್ಯಾಗ ಡಿಮ್ಯಾಂಡ್ ಏನಾಗಿದಿರ್ತದೆ ಅಂದ್ರೆ ರಿಚ್ ಪೀಪಲ್ದವ್ರಿಗೆ ಏನಾಗಿದಿರ್ತದೆ ಅಂದ್ರೆ ಡಿಮ್ಯಾಂಡ್ ಇನ್ಎಲಾಸ್ಟಿಕ್ ಆಗಿದಿರ್ತದೆ. ಅದೇ ಪೂವರ್ ಪೀಪಲಿಗೆ ಮೋರ್ ಎಲಾಸ್ಟಿಕ್ ಆಗಿರ್ತದೆ. ಎಲಾಸ್ಟಿಕ್ ಅಂದ್ರೆ ಚೇಂಜ್ ಆಗ್ತದೆ. ಅಂದ್ರೆ ಪೂವರ್ ಪೀಪಲ್ ಏನು ಮಾಡ್ತಾರೆ, ಲ್ಯಾಪ್ಟಾಪ್ ಬದಲಿ ಶಿಫ್ಟ್ ಆಗ್ತಾರೆ ಕಂಪ್ಯೂಟರ್ ತೊಗೋತಾರೆ. ನಾಲ್ಕನೇದು ಹ್ಯಾಬಿಟ್ಸ್. ವೆನ್ ಪೀಪಲ್ ಆರ್ ಹ್ಯಾಬಿಟ್ಯೂಯೇಟೆಡ್ ಟು ದ ಯೂಸ್ ಆಫ್ ಎ ಗೂಡ್, ದೇ ಡು ನಾಟ್ ಕೇರ್ ಅಬೌಟ್ ಎನಿ ಚೇಂಜ್ ಇನ್ ಪ್ರೈಸ್. ಇನ್ ಸಚ್ ಕೇಸ್ ಡಿಮ್ಯಾಂಡ್ ಈಸ್ ಲೆಸ್ ಎಲಾಸ್ಟಿಕ್. ಫಾರ್ ಎಕ್ಸಾಂಪಲ್ ಟೊಬ್ಯಾಕೊ, ಪಾನ್ ಮಸಾಲ, ಬೀಡಿ ಎಕ್ಸೆಟ್ರಾ. ಸ್ವಲ್ಪ ಮಂದಿ ಹೆಂಗಿರ್ತಾರಂದ್ರೆ ರಿಚ್ನೂ ಇರ್ಬೋದು ಪೂವರ್ನೂ ಇರ್ಬೋದು. ಪೂವರ್ ಮಂದಿನೇ ಏನು ಮಾಡ್ತಾರಂದ್ರೆ ರೇಟ್ ಹೆಚ್ಚಾದ್ರೂ ತೊಗೋತಾರೆ, ಕಮ್ಮಿ ಆದ್ರೂ ಆ ಪ್ರಾಡಕ್ಟ್ ತೊಗೋತಾರೆ. ಯಾಕಂದ್ರೆ ಹ್ಯಾಬಿಟ್ ಆಗಿದಿರ್ತದೆ ಅವ್ರಿಗೆ, ಬಿಡಪ್ಲೇನೇ ಇರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಟೊಬ್ಯಾಕೊ, ತಂಬಾಕ, ಬೀಡಿ, ಸಿಗರೇಟ ಇವೆಲ್ಲ ಏನು ಮಾಡ್ತಾರೆ ಖರೀದಿ ಮಾಡ್ತಾರೆ ಅವ್ರು, ಅದ್ರ ರೇಟ್ ಹೆಚ್ಚಾಗಲಿ ಕಮ್ಮಾಗಲಿ. ಇಂಥ ಸಿಚುವೇಶನ್ಯಾಗ ಡಿಮ್ಯಾಂಡ್ ಲೆಸ್ ಎಲಾಸ್ಟಿಕ್ ಆಗಿದಿರ್ತದೆ. ಐದನೇದು ಪ್ರೈಸ್ ಆಫ್ ಎ ಗೂಡ್ಸ್. ವೆರಿ ಹೈ ಪ್ರೈಸ್ ಗೂಡ್ಸ್ ಆರ್ ಲೋ ಪ್ರೈಸ್ ಗೂಡ್ಸ್ ಹ್ಯಾವ್ ಲೆಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಮೈನರ್ ಚೇಂಜ್ ಇನ್ ಪ್ರೈಸ್ ಆಫ್ ದೀಸ್ ಗೂಡ್ಸ್ ವಿಲ್ ನಾಟ್ ಎಫೆಕ್ಟ್ ದ ಡಿಮ್ಯಾಂಡ್. ಸ್ವಲ್ಪ ಗೂಡ್ಸ್ಗಳು ಹೆಂಗಿರ್ತಾವ ಅಂದ್ರೆ ಭಾಳ ಹೆಚ್ಚಿಗೆ ರೇಟ್ ಇರ್ತದೆ ಅದ್ರ. ಇನ್ನೊಂದು ಸ್ವಲ್ಪ ಗೂಡ್ಸ್ ಹೆಂಗಿರ್ತಾವ ಅಂದ್ರೆ ರೇಟ್ ಭಾಳ ಕಮ್ಮಿ ಇರ್ತದೆ. ಅಂಥವು ಗೂಡ್ಸ್ಗಳದು ಡಿಮ್ಯಾಂಡ್ ಹೆಂಗಿರ್ತದೆ ಅಂದ್ರೆ ಲೆಸ್ ಎಲಾಸ್ಟಿಕ್ ಇರ್ತದೆ. ಲೆಸ್ ಎಲಾಸ್ಟಿಕ್ ಅಂದ್ರೆ ಪ್ರೈಸ್ ಹೆಚ್ಚಿಗೆ ಅದ್ರದ್ದು ಪ್ರೈಸ್ ಲೆಸ್ ಎಲಾಸ್ಟಿಕ್ ಅಂದ್ರೆ ಪ್ರೈಸ್ ಹೆಚ್ಚಿಗರೇ ಆಗಲಿ ಕಡಿಮೆರೇ ಆಗಲಿ ಆ ಪ್ರಾಡಕ್ಟ್ದು ಡಿಮ್ಯಾಂಡ್ ಏನಾಗಲ್ಲ ಅಂದ್ರೆ ಚೇಂಜ್ ಆಗಂಗಿಲ್ಲ. ಚೇಂಜ್ ಆಗ್ತದೆ ಆದ್ರೆ ಹೆಚ್ಚಿಗೆ ಆಗಂಗಿಲ್ಲ, ಸ್ವಲ್ಪ ಆಗ್ತದೆ. ಮೈನರ್ ಚೇಂಜ್ ಇನ್ ಪ್ರೈಸ್ ಆಫ್ ದೀಸ್ ಗೂಡ್ಸ್ ವಿಲ್ ನಾಟ್ ಎಫೆಕ್ಟ್ ದ ಡಿಮ್ಯಾಂಡ್. ಅಂದ್ರೆ ಇಂಥ ಗೂಡ್ಗಳದು ಪ್ರೈಸ್ ಚೇಂಜ್ ಆಯಿತು ಅಂದ್ರೆ ಡಿಮ್ಯಾಂಡ್ ಅಂತೂ ಚೇಂಜ್ ಆಗಂಗಿಲ್ಲ, ಹೆಚ್ಚಿಗೆ ಚೇಂಜ್ ಆಗಲ್ಲ, ಆಗ್ತದೆ ಸ್ವಲ್ಪ ಚೇಂಜ್ ಆಗ್ತದೆ. ಆರನೇದು ವೆರೈಟಿ ಆಫ್ ಯೂಸಸ್. ಇಫ್ ಎ ಗೂಡ್ ಹ್ಯಾಸ್ ಮಲ್ಟಿಪಲ್ ಯೂಸಸ್, ಡಿಮ್ಯಾಂಡ್ ಬಿಕಮ್ಸ್ ಎಲಾಸ್ಟಿಕ್ ಬಿಕಾಸ್ ಎ ಫಾಲ್ ಇನ್ ಪ್ರೈಸ್ ಆಫ್ ದ ಸೇಮ್ ಗೂಡ್ ಕ್ಯಾನ್ ಬಿ used for many purposes. For example, milk, electricity, etc. If a good has only one use, the demand becomes inelastic because people have to buy it for a specific purpose. Whatever may be the price, for example, fertilizers, seeds, eatables, etc. ಸ್ವಲ್ಪ ಪ್ರಾಡಕ್ಟ್ಗಳು ಹೆಂಗಿರ್ತಾವಂದ್ರೆ ನಾವು ಮಲ್ಟಿಪಲಾಗಿ ಯೂಸ್ ಮಾಡ್ಬೋದು. ಮಲ್ಟಿಪಲಾಗಿ ಯೂಸ್ ಮಾಡೋದಂದ್ರೆ ಆ ಪ್ರಾಡಕ್ಟ್ ಒಂದೇ ಕೆಲಸ ಮಾಡೋಂಗಿಲ್ಲ, ನಾವು ಆ ಪ್ರಾಡಕ್ಟ್ ಬೇರೆ ಕೆಲಸಕ್ಕೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೊಬೈಲ್ ಅದ, ಒಬ್ಬರೊಬ್ಬರು ಮೊಬೈಲ್ ಯಾಕೆ ಪರ್ಚೇಸ್ ಮಾಡ್ತಾರಪ್ಪ ಅಂದ್ರೆ ಮಾತಾಡ್ಲಿಕ್ಕೆ ಪರ್ಚೇಸ್ ಮಾಡ್ತಾರೆ, ಫ್ರೆಂಡ್ಸ್ ಸಂಗಟ, ರಿಲೇಟಿವ್ಸ್ ಸಂಗಟ. ಇನ್ನು ಸ್ವಲ್ಪ ಮಂದಿ ಮೊಬೈಲ್ ಯಾಕೆ ಪರ್ಚೇಸ್ ಮಾಡ್ತಾರಂದ್ರೆ ಗೇಮ್ ಆಡೋ ಸಲಿಂದ. ಇನ್ನು ಸ್ವಲ್ಪ ಮಂದಿ ಅದಕ್ಕೆ ಪರ್ಚೇಸ್ ಮಾಡ್ತಾರಪ್ಪ ಅಂದ್ರೆ ಸ್ಟಡಿ ಸಲಿಂದ. ಇದು ಮೊಬೈಲ್ದು ಡಿಮ್ಯಾಂಡ್ ಏನಿರ್ತದಪ್ಪ ಅಂದ್ರೆ ಎಲಾಸ್ಟಿಕ್ ಇರ್ತದೆ. ಬಿಕಾಸ್ ಎ ಫಾಲ್ ಇನ್ ಪ್ರೈಸ್ ಆಫ್ ದ ಸೇಮ್ ಗೂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೆನಿ ಪರ್ಪೋಸಸ್. ಮೊಬೈಲ್ ರೇಟ್ ಕಮ್ಮಿ ಆಯ್ತಂದ್ರೆ ಮಂದಿ ಏನು ಮಾಡ್ತಾರೆ, ಹೆಚ್ಚಿಗೆ ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬೇರೆ ಎಕ್ಸಾಂಪಲ್ಗಳು ನಾವು ಮಿಲ್ಕ್, ಎಲೆಕ್ಟ್ರಿಸಿಟಿ,
ಈಗ ಹಾಲಿನ ರೇಟ್ ಕಮ್ಮಿ ಆಯ್ತು ಅಂತ ಹೇಳಿ ತಿಳಿರಿ, ಅವಾಗ ಏನು ಮಾಡ್ತಾರೆ ಮಂದಿ 1 ಪ್ಯಾಕೆಟ್ ಹಾಲು ತೊಗೊಳ್ಳೋ ಬದಲಿ 2 ಪ್ಯಾಕೆಟ್ ತೊಗೋತಾರೆ. ಇಫ್ ಎ ಗುಡ್ ಹ್ಯಾಸ್ ಓನ್ಲಿ ಒನ್ ಯೂಸ್ ದ ಡಿಮ್ಯಾಂಡ್ ಬಿಕಮ್ ಇನ್ಎಲಾಸ್ಟಿಕ್. ಇನ್ನು ಕೆಲವು ಪ್ರಾಡಕ್ಟ್ಗಳು ಹೆಂಗಿರ್ತಾವೆ ಅಂದ್ರೆ ಅದು ಒಂದು ಸಲ ಪರ್ಚೇಸ್ ಮಾಡಿದೆವು ಅಂದ್ರೆ ಅದು ಒಂದೇ ಕೆಲಸಕ್ಕೆ ಯೂಸ್ ಆಗ್ತದೆ. ಅದರದ್ದು ಡಿಮ್ಯಾಂಡ್ ಹೆಂಗಿರ್ತದಪ್ಪ ಅಂದ್ರೆ ಇನ್ಎಲಾಸ್ಟಿಕ್ ಇರ್ತದೆ. ಬಿಕಾಸ್ ಪೀಪಲ್ ಹ್ಯಾವ್ ಟು ಬೈ ಇಟ್ ಫಾರ್ ಎ ಸ್ಪೆಸಿಫಿಕ್ ಪರ್ಪೋಸ್. ಆ ಕೆಲಸದ ಸಲಿಂದಷ್ಟೇ ಅವ್ರು ಏನು ಮಾಡಿದಿರ್ತಾರೆ ಅಂದ್ರೆ ಅಂಥ ಪ್ರಾಡಕ್ಟನ್ನು ತಂದಿದಿರ್ತಾರೆ. ವಾಟ್ ಎವರ್ ಮೇ ಬಿ ದ ಪ್ರೈಸ್ ಏನೇ ಇರಲಿ, ಅದು ಹೆಚ್ಚಿಗರೆ ಇರಲಿ ಕಮ್ಮರೇ ಇರಲಿ, ಅದ್ರ ನೆಸಸರಿ ಅದು ಬೇಕೇ ಬೇಕದು, ಬಿಡಪ್ಲೇ ಇಲ್ಲ. ಅಂಥ ಸ್ಥಿತಿ ಇದ್ದಾಗ ಆ ಪ್ರಾಡಕ್ಟಿನ ಡಿಮ್ಯಾಂಡ್ ಏನಾಗಿದಿರ್ತದೆ ಅಂದ್ರೆ ಇನ್ಎಲಾಸ್ಟಿಕ್ ಆಗಿದಿರ್ತದೆ. ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ಸ್, ಸೀಡ್ಸ್, ಈಟೇಬಲ್ಸ್ ಎಕ್ಸೆಟ್ರಾ. ಫರ್ಟಿಲೈಸರ್ ಅಂದ್ರೆ ಗೊಬ್ಬರ ರೇಟ್ ಹೆಚ್ಚಾಗಲಿ ಕಮ್ಮಾಗಲಿ ಹೊಲಕ್ಕೆ ಹಾಕಲೇಬೇಕಾಗ್ತದೆ. ಗೊಬ್ಬರ ಇದ್ದಿದ್ದಿಲ್ಲ ಅಂದ್ರೆ ಬೆಳೆಯಂಗಿಲ್ಲ, ಬೆಳೆದ್ರೂ ಹೆಚ್ಚಿಗೆ ಏನು ಭೀ ಬರೋಂಗಿಲ್ಲ. 7ನೇದು ಮಾರ್ಕೆಟ್ ಅವೇರ್ನೆಸ್. ದ ಕನ್ಸ್ಯೂಮರ್ಸ್ ಆರ್ ಅವೇರ್ ಅಬೌಟ್ ದ ಮಾರ್ಕೆಟ್. ದೇರ್ ಡಿಮ್ಯಾಂಡ್ ವುಡ್ ಬಿ ಎಲಾಸ್ಟಿಕ್ ಬಿಕಾಸ್ ಬಿಫೋರ್ ಬೈಯಿಂಗ್ ಎನಿ ಪ್ರಾಡಕ್ಟ್ ದೇ ಮೇಕ್ ಎ ಡಿಟೇಲ್ಡ್ ಎನ್ಕ್ವೈರಿ ಅಬೌಟ್ ಇಟ್. If consumers are ignorant, their demand would be inelastic because they not have any knowledge about the prices in the market. ಸ್ವಲ್ಪ ಕನ್ಸ್ಯೂಮರ್ಸ್ ಹೆಂಗಿರ್ತಾರೆ ಅಂದ್ರೆ, ಸ್ವಲ್ಪ ಮಂದಿ ಹೆಂಗಿರ್ತಾರೆ ಅಂದ್ರೆ ಮಾರ್ಕೆಟ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲ ತಿಳ್ಕೊಂಡ ಬಳಿಕ ಮಾರ್ಕೆಟ್ನಾಗ ಎಲ್ಲ ಕಡೆ ಓಡಾಡೋದು ಆದ ಬಳಿಕ ಆ ಪ್ರಾಡಕ್ಟ್ ಏನು ಮಾಡ್ತಾರೆ, ಖರೀದಿ ಮಾಡ್ತಾರೆ. ಇನ್ನು ಸ್ವಲ್ಪ ಮಂದಿ ಹೆಂಗಿರ್ತಾರೆ ಅಂದ್ರೆ ಮಾರ್ಕೆಟ್ ಬಗ್ಗೆ ಏನು ಭೀ ಅವ್ರಿಗೆ ಗೊತ್ತೇ ಇರಲ್ಲ, ನಾಲೆಜ್ ಇರೋಂಗಿಲ್ಲ. ಏನು ಭೀ ಅವ ಮಾರೋ ರೇಟ್ ಎಷ್ಟಕ್ಕೆ ಹೇಳಂಗಿಲ್ಲ. ಆ ಪ್ರಾಡಕ್ಟ್ ಏನು ಮಾಡ್ತಾರೆ, ಅವ ಎಷ್ಟು ಹೇಳ್ತಾನೆ ಅಷ್ಟು ರೊಕ್ಕ ಕೊಡ್ಕೇಸಿಂದ ತೊಗೊಂಡು ಬರ್ತಾರೆ. ಕಸ್ಟಮರ್ಗಳಿಗೆ ಅಥವಾ ಕನ್ಸ್ಯೂಮರ್ಗಳಿಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರ್ತದೆ, ಅಂಥ ಸ್ಥಿತಿನಾಗ ಡಿಮ್ಯಾಂಡ್ ಹೆಂಗಿರ್ತದಪ್ಪ ಅಂದ್ರೆ ಎಲಾಸ್ಟಿಕ್ ಆಗಿರ್ತದೆ. ಎಲಾಸ್ಟಿಕ್ ಆಗಿರ್ತದೆ ಅಂದ್ರೆ ಅವ್ರು ಏನು ಭೀ ಪರ್ಚೇಸ್ ಮಾಡಲಿ, ಅವ್ರು ಏನು ಮಾಡ್ತಾರೆ ಅಂದ್ರೆ ಫುಲ್ ಡಿಟೇಲಾಗಿ ನೋಡ್ತಾರೆ. ಅವರು ಜರ ರೇಟ್ ಕಮ್ಮದು ಮಾಡಿರಿ ಅಂತ ಹೇಳಿ ಕೇಳ್ತಾವ್ರು ಅವರು. ನೀವು ಇಲ್ಲಂದ್ರೆ ನಾವು ಬೇರೆದವ್ರ ತೊಗೋತೇವೆ ಅಂತಾರೆ. ಅವಾಗ ಏನು ಮಾಡ್ತಾನೆ ಸೆಲ್ಲರ್, ಒಂದು ಸ್ವಲ್ಪ ರೇಟ್ ಕಮ್ಮಿ ಮಾಡ್ತಾನೆ, ಆಯಿತು ತೋರಿ ಅಂತಾನೆ. ಯಾರಿಗೆ ಮಾರ್ಕೆಟ್ ಬಗ್ಗೆ ಏನು ಭೀ ನಾಲೆಜ್ ಇದ್ದಿದ್ರಲ್ಲ ಅಂಥವ್ರಿಗೆ ಇಗ್ನೋರೆಂಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಅವ್ರು ಇಗ್ನೋರ್ ಮಾಡ್ತಾರೆ, ಅವ್ರ ಪ್ರೈಸ್ ಎಟ್ಟಾಗಿ ಹೇಳಂಗಿಲ್ಲ ಸೆಲ್ಲರ್. ಇವ್ರು ಏನು ಮಾಡ್ತಾರೆ, ಖರೀದಿ ಮಾಡ್ತಾರೆ. ಅಂಥವ್ರದ್ದು ಡಿಮ್ಯಾಂಡ್ ಹೆಂಗಿರ್ತದೆ ಅಂದ್ರೆ ಇನ್ಎಲಾಸ್ಟಿಕ್ ಆಗಿರ್ತದೆ. ಇನ್ಎಲಾಸ್ಟಿಕ್ ಆಗಿರ್ತದೆ ಅಂದ್ರೆ ಅವ್ರಿಗೆ ಏನು ಭೀ ನಾಲೆಜೇ ಇದ್ದಿದ್ರಲ್ಲ ಮಾರ್ಕೆಟ್ ಬಗ್ಗೆ, ಎಟ್ಟಕ್ಕೆ ಹೇಳ್ತಾರೆ ಸೀದಾ ಅಟ್ಟಕ್ಕೆ ತೊಗೊಂಡು ಬರೋದು, ಹಿಂಗೆ ಮಾಡ್ತಾರೆ.